ಆಗಿ ಬೇಕಿತ್ತು ನನಗೆ. ಸೊ ಐ ಥಿಂಕ್ ನನ್ನ ಲಾಸ್ಟ್ ರಿಂಗ್ಗೆ. ಸೊ ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೆನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀವಿ. ಸೊ ಎಸ್ ಟೈಮ್ ಈಗ ಹತ್ತತ್ರ 9 ಗಂಟೆ ಆಗ್ತಾ ಬರ್ತಾ ಇದೆ ನೈಟು. ಎಸ್, ನಾನು ನನ್ನ ಸ್ಕಿನ್ ಕೇರ್ ರೊಟೀನ ತೋರಿಸೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇನ್ನು ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ಕೊಳ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ವ್ಲಾಗ್ ಶುರು ಮಾಡೋಣ. ಸೊ ಒಬ್ರು ಕೇಳಿದ್ರಿ, ಡೆಲಿವರಿ ಆದಮೇಲೆ ತಾಯಂದಿರ ಸ್ಕಿನ್ ತುಂಬ ಡ್ರೈ ಆಗುತ್ತೆ, ಡಿಹೈಡ್ರೇಟೆಡ್ ಅಂತ ಅನಿಸುತ್ತೆ. ಸೊ ನಿಮ್ಮ ಸ್ಕಿನ್ ಕೇರ್ನ ಹೇಗೆ ಮಾಡ್ಕೊಳ್ತೀರಾ, ವಾಟ್ ಈಸ್ ದ್ಯಾಟ್ ಯು ಅಪ್ಲೈ ಪ್ರಾಡಕ್ಟ್ಸ್ನ ತೋರಿಸಿ ಅಂತ ಹೇಳಿ. ಸೊ ಇವತ್ತು ಆ ವ್ಲಾಗ್ ಆಗಿದೆ. ಸೊ ನಾನು ಹೇಗೆ ನನ್ನ ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಜಾಸ್ತಿ ಡಿಲೇ ಮಾಡ್ದಲೇ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನನ್ನ ಸ್ಕಿನ್ ಕೇರ್ ನಾನು ಯಾವಾಗ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಡ್ತೀನಿ. ಸೊ ಯೂಶಲಿ ಮಾರ್ನಿಂಗ್ ಸ್ಕಿನ್ ಕೇರ್, ನೈಟ್ ಸ್ಕಿನ್ ಕೇರ್ ಅಂತ ಹೇಳಿ ಮಾಡ್ತಾರೆ. ಸೊ ನನಗೆ ಯೂಶಲಿ ಮಾರ್ನಿಂಗ್ ಸ್ಕಿನ್ ಕೇರ್ ಅಲ್ಲ, ನನ್ನ ಬಗ್ಗೆ ನಂಗೆ ಕೇರ್ ಮಾಡ್ಕೊಳ್ಳೋದಕ್ಕೂ ನನಗೆ ಟೈಮ್ ಸಿಗೋದಿಲ್ಲ. ಸೊ ಹಾಗಾಗಿ ಯೂಶಲಿ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ಅಂತ ಏನೂ ಇರೋದಿಲ್ಲ. ಜಸ್ಟ್ ಸ್ನಾನ ಮಾಡ್ಕೊಂಡು ಒಂದು ಮಾಯ್ಶ್ಚರೈಸರ್ ಹಚ್ಕೊಳ್ಳೋದಷ್ಟೇ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ನನ್ನ ಸ್ಕಿನ್ ಕೇರ್ನ ಈವ್ನಿಂಗ್ ಎಲ್ಲ ನೈಟ್ ಮಾಡ್ಕೊಳ್ತೀನಿ. ಸೊ ಒಂಥರ ರಿಫ್ರೆಶಿಂಗು ಅನಿಸುತ್ತೆ, ಆರಾಮಾಗಿ ನಿದ್ದೆ ಕೂಡ ಬರುತ್ತೆ. ಸೊ ಹಾಗಾಗಿ ನನ್ನ ಸ್ಕಿನ್ ಕೇರ್ ವಿಲ್ ಬಿ ಇನ್ ದ ನೈಟ್. ಸೊ ತುಂಬ ಜನ ಹೇಳ್ತೀರಾ ಈಗ ಡೆಲಿವರಿ ಆಗಿದೆ, ಸೊ ಹಾಗಾಗಿ ನಮಗೆ ತುಂಬ ಡ್ರೈನೆಸ್ ಅನ್ನಿಸ್ತಾ ಇದೆ ಅಂತ. ಎಸ್, ದ್ಯಾಟ್ ಇಸ್ ಟ್ರೂ. ಯಾಕೆ ಅಂತ ಹೇಳಿದ್ರೆ ತುಂಬ ಡಿಹೈಡ್ರೇಟೆಡ್ ಆಗಿರ್ತೀವಿ. ಆ್ಯಂಡ್ ಪಾಪುಗೆ ಹಾಲು ಕುಡಿಸ್ತಾ ಇರೋದ್ರಿಂದ ನಮ್ಮ ದ ಹೈಡ್ರೇಷನ್ ಕಂಟೆಂಟ್ ಇನ್ ಅವರ್ ಬಾಡಿ ಕೂಡ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಥಿಂಗ್, ನಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗಿಡಬೇಕು ಅಂತಂದರೆ ಇಂಟೇಕ್ ಆಫ್ ವಾಟರ್, ಇಂಟೇಕ್ ಆಫ್ ಫ್ರೂಟ್ಸ್ ಆ್ಯಂಡ್ ಫುಡ್. ಕಂಪ್ಲೀಟಾಗಿ ನಾವು ಏನು ತಿಂತೀವಿ ಅದ್ರ ಮೇಲೆ ನಮ್ಮ ಸ್ಕಿನ್ ಡಿಪೆಂಡ್ ಆಗಿರುತ್ತೆ. ಸೊ ದ ಫಸ್ಟ್ ಥಿಂಗ್ ಇಸ್ ಇಂಟೇಕ್ ಆಫ್ ವಾಟರ್. ಆದಷ್ಟು ಹೆಚ್ಚಿಗೆ ನೀರು ಕುಡಿಯುವಂಥದ್ದು. ಅದಾದಮೇಲೆ ಆಲ್ ದ ಮೊಸರು, ಮಜ್ಜಿಗೆ ವಿಚ್ ಗಿವ್ಸ್ ಗುಡ್ ಫ್ಯಾಟ್ ಟು ಯುವರ್ ಸ್ಕಿನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಚೆನ್ನಾಗಿ ಮೊಸರು, ಮಜ್ಜಿಗೆ, ಹಾಲು ಎಲ್ಲ ತೊಗೊಳೋದ್ರಿಂದ ಕೂಡ ನಮ್ಮ ಸ್ಕಿನ್ ಹೈಡ್ರೇಟೆಡ್ ಆಗಿ ಇರುತ್ತೆ. ಹೆಚ್ಚಿಗೆ ಸಿಟ್ರಸ್ ಫ್ರೂಟ್ ತಿನ್ನೋದ್ರಿಂದ, ವಿಚ್ ಇಸ್ ವೈಟಮಿನ್ ಸಿ ತಿನ್ನೋದ್ರಿಂದ ಕೂಡ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ. ಸೊ ಇದಿಷ್ಟು ಒಳಗಿನ ಆಹಾರ ಆದರೆ, ಹೊರಗಿನ ಚರ್ಮದ ಆಹಾರ ಕೂಡ ಮಾಡ್ಕೋಬೇಕು, ಆರೈಕೆ ಕೂಡ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ನಾನು ಮನೆಯಲ್ಲಿ ಒಂದು ಸೊಲ್ಯೂಷನ್ನ ಮಾಡಿಟ್ಟಿದ್ದೀನಿ. ಸೊ ನಾನು ನಿಮಗೆ ತೋರಿಸ್ತೀನಿ. ಅದು ಆ್ಯಕ್ಚುಲಿ ನಾನು ನಿಮಗೆ ಹಿಂದಿನ ವ್ಲಾಗಲ್ಲಿ ಯಾವಾಗಲೂ ಶೇರ್ ಮಾಡಿದ್ದೀನಿ ಏನೇನು ಕಂಟೆಂಟ್ ಹಾಕಿ ನಾನು ನನ್ನ ಮ್ಯಾಜಿಕಲ್ ಮನೆ ಸ್ಕ್ರಬ್ಬರ್ನ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ದಟ್ಸ್ ಲೈಕ್ ಅ ಫೇಸ್ ಸ್ಕ್ರಬ್ ಅಂತ ಹೇಳ್ಬೋದು, ಫೇಸ್ ಪ್ಯಾಕ್ ಅಂತ ಕೂಡ ಹೇಳ್ಕೊಬೋದು. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ನಾನು ಅಪ್ಲೈ ಮಾಡಾದ್ಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಎಷ್ಟು ಸಾಫ್ಟ್ ಆ್ಯಂಡ್ ಗ್ಲೋಯಿಂಗ್ ಅಂತ ಅನ್ನಿಸ್ತಾ ಇದೆ. ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಮೈ ಮ್ಯಾಜಿಕಲ್ ರೆಸಿಪಿ ಮಾಡಿರೋ ಅಂಥದ್ದು. ಸೊ ಎಸ್, ಹೇಗೆ ಮಾಡ್ಕೊಳ್ತೀನಿ, ಏನು ವೆರಿ ವೆರಿ ಸಿಂಪಲ್ ಆಗುತ್ತಾ, ಏನು ಫ್ಯಾಸಿನೇಟಿಂಗ್ ಆಗಿ ಅದೇ ಪ್ರಾಡಕ್ಟ್ಸು, ಸಾವಿರಾರು ರೂಪಾಯಿ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡೆ ಸ್ಕಿನ್ನ ಗ್ಲೋಯಿಂಗ್ ಆಗಿ ಇಟ್ಕೊಳ್ಳೋದು, ಆ ಸಿರಮ್ ಯೂಸ್ ಮಾಡಿದ್ರೆ ಮಾತ್ರ ಗ್ಲಾಸಿ ಸ್ಕಿನ್ ಬರುತ್ತೆ. ನೋ, ಅಬ್ಸಲ್ಯೂಟ್ಲಿ ನೋ. ಇಟ್ ಈಸ್ ಕಂಪ್ಲೀಟ್ಲಿ ಯೋರ್ the lifestyle which designs your skin care, not any chemical product ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಹಾಗಂತ ಮಾರ್ಕೆಟಲ್ಲಿರೋ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡಲೇಬಾರ್ದಾ ಅನ್ನೋ ಥರ ಇಲ್ಲ. ಬಿಕಾಸ್ ಮಿನಿಮಲ್ ಆಗಿ ಎಷ್ಟು ಬೇಕೋ ಅಷ್ಟು. ಆ್ಯಂಡ್ ತುಂಬ ಆ್ಯಕ್ನಿ ಪ್ರೋನ್ ಸ್ಕಿನ್ ಇದೆ ಅಂತಂದರೆ ಅವ್ರಿಗೆ ಡೆಫಿನೆಟ್ಲಿ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ನೀವು ಯೂಸ್ ಮಾಡಬೇಕಾಗತ್ತೆ. ಬಟ್ ನಾರ್ಮಲ್ ಟು ಓಕೆ ಸ್ಕಿನ್ ಇದ್ದಾರೆ ಅಂತಂದರೆ ಒಂದು ಮನೆಯಲ್ಲೇ ಒಂದು ಹೆಲ್ದಿ ಸ್ಕಿನ್ ಕೇರ್ ರೊಟೀನ್ ಮಾಡೋದ್ರಿಂದ ನಮ್ಮ ಚರ್ಮನ ನಾವು ಬ್ಯೂಟಿಫುಲ್ ಆಗಿ ಇಟ್ಕೋಬೋದು. ಸೊ ಎಸ್, ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ನನ್ನ ಸ್ಕಿನ್ ಕೇರ್ ಯೂಶಲಿ ನೈಟ್ಸ್ ಇರುತ್ತೆ. ಎವ್ರಿ ಡೇ ಮಾಡ್ತೀನ? ಖಂಡಿತವಾಗ್ಲೂ ಇಲ್ಲ. ಅಷ್ಟೊಂದು ಟೈಮ್ ಅಂತೂ ನನಗಿಲ್ಲ. ಎವ್ರಿ ಡೇ ಮಾಡ್ಕೊಳ್ಳೋ ಅಷ್ಟು ಟೈಮ್ ನನಗೆ ಸಿಗೋದಿಲ್ಲ. ಹಾರ್ಡ್ಲಿ ನನಗೆ ನೈಟ್ ಹೊತ್ತು ಬ್ರಷ್ ಮಾಡಿ, ಫೇಸ್ ವಾಶ್ ಮಾಡಿ, ಒಂದು ಮಾಯ್ಶ್ಚರೈಸರ್ ಹಚ್ಚಿದ್ರೆ ಹೆಚ್ಚು. ಸೊ ಈ ಮೂರಂತೂ ನಾನು ನೈಟ್ ಹೊತ್ತು ಮಾಡ್ತೀನಿ. ಅದು ಬಿಟ್ಟು ಡೈಲಿ ನಾನು ಈ ರೀತಿ ಸ್ಕಿನ್ ಕೇರ್ ರೊಟೀನ ಮಾಡೋಕ್ಕೆ ಹೋಗಲ್ಲ. ಸೊ ವೀಕ್ಲಿ ಒನ್ಸ್ ಇಲ್ಲ ವೀಕ್ಲಿ ಟ್ವೈಸ್ ಅಂತೂ ಖಂಡಿತ ಮಾಡ್ಕೊಳ್ತೀನಿ. ಸೊ ದಟ್ ಗಿವ್ಸ್ ಆ ಡೆಡ್ ಸ್ಕಿನ್ ಏನಿದೆ ನಮ್ಮ ಸ್ಕಿನ್ನಲ್ಲಿ ಅದು ರಿಮೂವ್ ಆಗುತ್ತೆ, ಎಕ್ಸ್ಫೋಲಿಯೇಟ್ ಆಗುತ್ತೆ ನೀಟಾಗಿ. ಏನು ಆಯಿಲಿ ಸೆಕ್ರೇಷನ್ಸ್, ಸ್ಪೆಷಲಿ ಸಮ್ಮರಲ್ಲಿ ತುಂಬ ಆಯಿಲ್ ಸೆಕ್ರೇಷನ್ಸ್ ಇರುತ್ತೆ. ಸೊ ಆಯಿಲ್ ಸೆಕ್ರೇಷನ್ನ ಕೂಡ ಇದು ರೆಡ್ಯೂಸ್ ಮಾಡುತ್ತೆ. ಸೊ ಬನ್ನಿ, ಜಾಸ್ತಿ ಡಿಲೇ ಮಾಡ್ತಾರೆ, ಶುರು ಮಾಡೋಣ. ಆ್ಯಂಡ್ ಇನ್ನೂ ಒಂದು ಕಮೆಂಟ್ಗೆ ಇವತ್ತು ತೋರಿಸ್ತೀನಿ. ಆ್ಯಕ್ಚುಲಿ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರಿ ನನ್ನ ಹಿಂದಿನ ವಿಡಿಯೋಗೆ, ನಿಮ್ಮ ಮೋಹನ್ ಮಾಲಾದು 2 ಲೇಯರ್ದು ಸರ ತೋರಿಸಿ, ಅದ್ರದ್ದು ಪೆಂಡೆಂಟ್ ಡಿಸೈನ್ ಚೆನ್ನಾಗಿದೆ ಬೇಕು ಅಂತ ಹೇಳಿದ್ರಿ. ಸೊ ಈ ವಿಡಿಯೋ ಕೊನೆಯಲ್ಲಿ ಅದು ಕೂಡ ನನ್ನ
ನೆಕ್ ಪೀಸ್ದು ಡಿಸೈನ್ ಕೂಡ ತೋರಿಸ್ತೀನಿ. ಸೊ ಬನ್ನಿ ಬೇಗ ಹೋಗಿ ನೋಡ್ಕೊಂಡು ಬರೋಣ. ನನ್ನ ಸ್ಕಿನ್ ಕೇರ್ ಜೊತೆಗೆ ಹೇರ್ ಕೇರ್ ಕೂಡ ಮಾಡಬೇಕಾಗತ್ತೆ. ಬಿಕಾಸ್ ಸ್ಕಿನ್ ಎಷ್ಟು ಡ್ರೈ ಆಗುತ್ತೋ ಹೇರ್ ಕೂಡ ಅಷ್ಟೇ ಡ್ರೈ ಆಗುತ್ತೆ, ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ನಾವು ಪ್ರೆಗ್ನೆನ್ಸಿಲಿದ್ದಾಗ ಪ್ರತಿಯೊಂದು ಹಾರ್ಮೋನ್ಸ್ ತುಂಬ ಆ್ಯಕ್ಟಿವ್ ಆಗಿ ಇರುತ್ತೆ. ಆ್ಯಂಡ್ ನಮಗೆಲ್ಲ ಕ್ಯೂಟಿಕಲ್ಸ್ ಕೂಡ ತುಂಬಾ ಗ್ಲೋಯಿಂಗ್ ಆಗಿ ಇರುತ್ತೆ. ಬಟ್ ಒನ್ಸ್ ನಾವು ಡೆಲಿವರಿ ಆದಮೇಲೆ ನಮ್ಮನ್ನು ನಾವು ಕೇರ್ ತೊಗೊಳೋದನ್ನೇ ಮರ್ತು ಬಿಡ್ತೀವಿ. ಸೊ ಹಾಗಾಗಿ ಡಲ್ ಹೇರ್ ಇರ್ಬೋದು ಅಥವಾ ಡ್ರೈ ಸ್ಕಿನ್ ಆಗೋದಿರ್ಬೋದು, ಈ ರೀತಿ ಆಗೋದಂಥದ್ದು ಸಹಜ ಅಂತಲೇ ಹೇಳ್ಬೋದು. ಬಟ್ ಆದರೆ ನಾವು ಟೈಮ್ ಸಿಕ್ಕಿದಾಗ ಒಂಚೂರು ಹೇರ್ ಕೇರ್, ಸ್ಕಿನ್ ಕೇರ್ ಮಾಡೋದ್ರಿಂದ ನಮ್ಮನ್ನು ನಾವು ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೋದು ಆ್ಯಂಡ್ ಹೇರ್ ಕೂಡ ಗ್ರೋ ಆಗುತ್ತೆ ಅಂತ ಹೇಳ್ಬೋದು. ಸೊ ನನಗೆ ಫಸ್ಟ್ 2 months ಫಸ್ಟ್ ಮಂತ್ ಅಂತೂ ಏನು ಜಾಸ್ತಿ ಹೇರ್ ಫಾಲ್ ಆ ಥರ ಅನ್ನಿಸ್ತಾ ಇರಲಿಲ್ಲ. ಬಟ್ ಈಗ 2 months ಕಂಪ್ಲೀಟ್ ಆದಮೇಲೆ 3rd month ರನ್ನಿಂಗ್ ಆಗ್ತಾ ಇರಬೇಕಾದಾಗ ಒಂದು ಸ್ವಲ್ಪ ಹೇರ್ ಫಾಲ್ ಕಾಣಿಸ್ಕೊಳ್ತಾ ಇದೆ. ಹೋಗ್ತಾ ಇನ್ನೂ ಜಾಸ್ತಿನೂ ಆಗ್ಬೋದು, ಇಲ್ಲ ಇಂಪ್ರೂವ್ ಕೂಡ ಆಗ್ಬೋದು. ದಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಮೈ ಫುಡ್ ರೂಟೀನ್ ಅಂತಲೇ ಹೇಳ್ಬೋದು, ಅಥವಾ ನಾನು ಹಚ್ಚುವಂಥ ಎಣ್ಣೆಗಳಾಗಿರ್ಬೋದು. ಸೊ ಹೇರ್ ಆಯಿಲ್ನ ನಾನು ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ನನ್ನ ವಿಡಿಯೋನಲ್ಲಿ ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ಚೆಕ್ ಮಾಡಿ. ಹರ್ಬಲ್ ಹೇರ್ ಆಯಿಲ್ ಮನೆಯಲ್ಲೇ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಕೊಡುತ್ತೆ. ನಮ್ಮ ಯಾವುದೇ ಹೇರ್ ಡ್ಯಾಮೇಜ್ ಇರ್ಬೋದು, ಬ್ರೇಕೇಜ್ ಇರ್ಬೋದು, ಅಥವಾ ಗ್ರೋತ್ ಇರ್ಬೋದು, ಉದುರೋದ ಇರ್ಬೋದು, ಅಥವಾ ಡ್ಯಾಂಡ್ರಫ್ಗೆ ಇರ್ಬೋದು, ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಆ ಒಂದು ಹೇರ್ ಆಯಿಲ್ ಅಂತ ನನಗೆ ಅನಿಸುತ್ತೆ. ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಬಟ್ ನಿಮಗೆ ವರ್ಕ್ ಆಗುತ್ತಾ ಅಂತ ನನಗೆ ಗೊತ್ತಿಲ್ಲ. ಬಟ್ ಅದರಲ್ಲಿ ಹಾಕಿರುವಂಥ ಪ್ರತಿಯೊಂದು ಅಂಶಗಳೂ ಎಲ್ಲರಿಗೂ ವರ್ಕ್ ಆಗುವಂಥದ್ದೇ ಮಾಡಿ ತೋರಿಸಿದ್ದೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದು ಸತಿ ಹೋಗಿ ನನ್ನ ಹೇರ್ ಆಯಿಲ್ ವಿಡಿಯೋ ಕೂಡ ನೀವು ಒಂದು ಸತಿ ನೋಡ್ಕೊಂಡು ಬನ್ನಿ. ಸೊ ಎಸ್, ಫಸ್ಟ್ ನನ್ನ ಸ್ಕಿನ್ ಕೇರಲ್ಲಿ ಸ್ಟಾರ್ಟ್ ಆಗುವಂಥದ್ದು ಫೇಸ್ ಕ್ಲೆನ್ಸಿಂಗ್ ಅಥವಾ ಫೇಸ್ ವಾಶ್ ಅಂತ ನಾವೇನು ಕರಿತೀವಿ ಅದು. ಸೊ ಬೆಳಗ್ಗೆ ನಾನು ಫೇಸ್ ವಾಶ್ ಮಾಡಿದಂಥದ್ದು. ಮಧ್ಯ ನಾನು ಫೇಸ್ ವಾಶ್ ಮಾಡಲ್ಲ. ಕೆಲವೊಂದು ಸತಿ ತುಂಬ ಸೆಕೆ ಇದ್ದಾಗ ಸುಮ್ಮನೆ ಐಸ್ ಕ್ಯೂಬ್ಸ್ನ ಹಾಕ್ಬಿಟ್ಟು ಮುಖನ ಹೆಜ್ಬಿಟ್ಟು ಟ್ಯಾಪ್ ಡ್ರೈ ಮಾಡ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ. ಸೊ ಇವತ್ತು ಅದನ್ನು ಕೂಡ ಮಾಡಲಿಕ್ಕೆ ಟೈಮ್ ಆಗಿರಲಿಲ್ಲ ನನಗೆ. ಸೊ ಹಾಗಾಗಿ ಬೆಳಗ್ಗೆ ಫೇಸ್ ವಾಶ್ ಮಾಡಿದವಳು ಇವಾಗಲೇ ನೈಟ್ at 9 o'clock ಮತ್ತೆ ಪುನಃ ಫೇಸ್ ವಾಶ್ ಮಾಡ್ತಾಯಿದ್ದೀನಿ. ಸೊ ಫೇಸ್ ವಾಶಿಗೆ ನಾನು ಬಳಸುವಂಥದ್ದು ಹಿಮಾಲಯ ನೀಮ್ ಫೇಸ್ ವಾಶ್. ತುಂಬ ವರ್ಷಗಳಿಂದ ನನಗೆ ಅದು ತುಂಬ ಒಳ್ಳೆಯ ರಿಸಲ್ಟ್ಸ್ನ ಕೊಟ್ಟಿದೆ. ಸೊ ಅದರಿಂದ ಫೇಸ್ ವಾಶ್ ಮಾಡ್ತೀನಿ ಆ್ಯಂಡ್ ಟ್ಯಾಪ್ ಡ್ರೈ ಮಾಡ್ತೀನಿ. ಅದಾದಮೇಲೆ ಇದು ನನ್ನ ಮ್ಯಾಜಿಕಲ್ ರೆಮಿಡಿ. ನಾನು ಮನೆಯಲ್ಲೇ ಮಾಡಿ ಈ ರೀತಿ ಒಂದು ಗ್ಲಾಸ್ ಬಾಟಲ್ ಏನಿದೆ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಇದನ್ನು ನಾನು, ನಮ್ಮ ಮನೆಯವರು ಇಬ್ಬರೂ ಬಳಸ್ತೀವಿ. ತುಂಬ ಚೆನ್ನಾಗಿ ಇಬ್ರಿಗೂ ವರ್ಕ್ ಆಗಿದೆ. ಇದೊಂದು ರೀತಿ ಎಲ್ಲ ಸ್ಕಿನ್ ಟೈಪ್ಗೂ ವರ್ಕ್ ಆಗುತ್ತೆ. ಬಿಕಾಸ್ ನಂದು ಬಂದು ಆಯಿಲಿ ಸ್ಕಿನ್, ನಮ್ಮ ಮನೆಯವ್ರದ್ದು ಬಂದು ಇಟ್ಸ್ ಎ ಡ್ರೈ ಸ್ಕಿನ್ ಅಂತ ಹೇಳ್ಬೋದು. ಸೊ ಅವ್ರಿಗೂ ನನಗೂ ಎಲ್ಲರಿಗೂ ಇಬ್ರಿಗೂ ತುಂಬ ಚೆನ್ನಾಗಿ ಈ ಒಂದು ರೆಮಿಡಿ ವರ್ಕ್ ಆಗುತ್ತೆ. ಸೊ ಇದು ಪೌಡರ್ ಫಾರ್ಮಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವಾಗ ಬೇಕೋ ಆವಾಗ ನಾನು ಒಂದು ಸ್ವಲ್ಪ ಮೊಸರು ಅಥವಾ ಹಾಲು ಯಾವುದ್ರಲ್ಲಾದರೂ ಮಿಕ್ಸ್ ಮಾಡಿ ಹಚ್ಕೊಳ್ಬೋದು. ಇವತ್ತು ನಾನು ಮೊಸರು ಜೊತೆ ಹಾಕಿ ಕ್ಲೀನಾಗಿ ಅಪ್ಲೈ ಮಾಡ್ತೀನಿ. ಇದನ್ನು ಪ್ಯಾಕ್ ರೀತಿನಾದರೂ ಬಳಸ್ಬೋದು ನೀವು, ಇಲ್ಲ ಸ್ಕ್ರಬ್ಬರ್ ಆಗಿ ಯೂಸ್ ಮಾಡ್ಬೋದು. ಇವತ್ತು ನಾನು ಪ್ಯಾಕ್ ರೀತಿ ಬಳಸ್ತಾ ಇದ್ದೀನಿ. ಸ್ಕ್ರಬ್ ಮಾಡ್ತೀನಿ, ತುಂಬ ಟೈಮ್ ಇಲ್ಲ ನನಗೆ ಪ್ಯಾಕ್ ಹಚ್ಕೊಳ್ಳೋ ಅಷ್ಟು ಅಂತ ಹೇಳಿದ್ರೆ ನೀವು ಇದನ್ನು ಯೂಸ್ ಮಾಡಿಕೊಂಡು ಫೇಸ್ ವಾಶ್ ನಾನು ಹೇಗೆ ಮಾಡಿದೆ ಅದೇ ರೀತಿ ಇದನ್ನು ಸ್ಕ್ರಬ್ ರೀತಿ ಮಾಡಿಕೊಂಡು ಮುಖನ ಫೇಸ್ ವಾಶ್ ಮಾಡಿಬಿಟ್ರೆ ಎಷ್ಟು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಅಂತ ನೀವೇ ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ಒಂದು ಏನು ಫೇಸ್ ಪ್ಯಾಕ್ ಮಾಡ್ತಾಯಿದ್ದೀನಿ ಅದರದ್ದು ರೆಸಿಪಿ ಬೇಕು ಅಂದರೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ನನಗೆ. ಇದು ಹೆಂಗೂ ಖಾಲಿ ಆಗ್ತಾ ಬರ್ತದೆ, ಆವಾಗ ನಾನು ತೋರಿಸ್ತೀನಿ ನಿಮಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ. ಮುಂಚೆ ಒಂದು ಸತಿ ಇದನ್ನು ಮಾಡಿದ್ದೀನಿ, ಬಟ್ ಅದು ತುಂಬ ಹಳೆ ವ್ಲಾಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನನಗೆ ತುಂಬ ಜನ ನ್ಯೂ ವ್ಯೂವರ್ಸ್ ಆಗಿರೋದ್ರಿಂದ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹೇಳಿ, ನಾನು ಖಂಡಿತವಾಗ್ಲೂ ಮಾಡಬೇಕಾದಾಗ ಇದನ್ನು ಶೂಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ಫೇಸ್ ವಾಶ್ ಮಾಡಾದಮೇಲೆ ಡೆಡ್ ಸ್ಕಿನ್ಸ್ ರಿಮೂವ್ ಆಗಿರುತ್ತೆ. ಅದಾದಮೇಲೆ ಪ್ಯಾಕ್ ರೀತಿ ಇದನ್ನು ಹಾಕ್ಬಿಟ್ಟು ಒಂದು 5ರಿಂದ 10 ನಿಮಿಷ ಬಿಟ್ಟರೆ ಸಾಕು, ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಅಷ್ಟೊತ್ತಿಗೆ ಏನಾದರೂ ಕೆಲಸ ಏನಾದರೂ ಇತ್ತು ಅಂದರೆ ಅದು ಕೂಡ ಮಾಡ್ಕೊಳ್ಬೋದು.
ಅದಾದಮೇಲೆ ನಾನು ಇದನ್ನು ಫೇಸ್ ವಾಶ್ ಮಾಡೋಕ್ಕೆ ಬರ್ತೀನಿ. ಫೇಸ್ ವಾಶ್ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ನಾನು ಅಕ್ಕಿ ಹಾಕಿದ್ದೀನಿ. ಅಂದರೆ ತುಂಬ ಅಕ್ಕಿ ಪೌಡರ್ ಹಾಕಿದ್ರೆ ಅಷ್ಟು ಸ್ಕ್ರಬ್ ಅಂತ ಅನಿಸಲ್ಲ. ಇದಕ್ಕೆ ಅಕ್ಕಿ ಹಾಕಿರೋದ್ರಿಂದ ತುಂಬ ಒಳ್ಳೆ ಸ್ಕಿನ್ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಾದಾಮ್ ಹಾಕಿರೋದು ಒಂದು ಹೆಲ್ದಿ ಮಾಯ್ಶ್ಚರ್ ಕಂಟೆಂಟ್ನ ಸ್ಕಿನ್ನಲ್ಲಿ ಹಿಡಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ವಾಶ್ ಮಾಡೋ ಮುಂಚೆ ಒಂದು 2ರಿಂದ 3 ಡ್ರಾಪ್ಸಷ್ಟು ಕೈನ ಒದ್ದೆ ಮಾಡಿಕೊಂಡು ಈ ರೀತಿ ಕಂಪ್ಲೀಟಾಗಿ ಮಸಾಜ್ ಮಾಡ್ತೀನಿ. ನನ್ನ ಸ್ಕಿನ್ನನ್ನು ಎಕ್ಸ್ಪೋಲಿಯೇಟ್ ಆಗುತ್ತೆ. ಡೆಡ್ ಸ್ಕಿನ್ಸ್ ಏನಿದೆ ಅದು ರಿಮೂವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿ ಪ್ರತಿಯೊಂದೂ ಒಂದು ಮಸಾಜ್ ರೀತಿ ಮಾಡಿಕೊಂಡು ನಾನು ಥ್ರೂ ಔಟ್ ದ ಫೇಸ್ ಸರ್ಕ್ಯುಲರ್ ಮೋಷನ್ನಲ್ಲಿ ವಾಶ್ ಮಾಡ್ಕೊಳ್ತೀನಿ. ಆ್ಯಂಡ್ ಇದು ಒಂದೇ ಸಿಂಪಲ್ ರೆಮಿಡಿ ಸಾಕು ನನಗೆ. ನನ್ನ ಕಂಪ್ಲೀಟ್ ಡೆಡ್ ಸ್ಕಿನ್ ಏನಿದೆ, ಡಲ್ನೆಸ್ ಏನಿತ್ತು ಅದೆಲ್ಲ ನನ್ನ ಸ್ಕಿನ್ನಿಂದ ಹೋಗುತ್ತೆ ಅಂತಲೇ ಹೇಳ್ಬೋದು. ಬೇಕಾದರೆ ನೀವು ನನ್ನ ವೀಡಿಯೋನ ಮತ್ತೆ ಪುನಃ ಫಸ್ಟಿಂದ ಸ್ಕ್ರಾಲ್ ಮಾಡಿ ನೋಡಿ, ಆವಾಗ ಎಷ್ಟು ಡ್ರೈನೆಸ್ ಇತ್ತು. ಇದನ್ನು ಜಸ್ಟ್ ಇದು ಒಂದು ಬಳಸಿ ಫೇಸ್ ವಾಶ್ ಮಾಡೋದ್ರಿಂದ ಎಷ್ಟು ಗ್ಲೋಯಿಂಗ್ ಆಗಿದೆ ಅಂತ. ಬಿಕಾಸ್ ನಾವು ಇದರಲ್ಲಿ ಮೊಸರು ಕರ್ಡ್ ಎಲ್ಲ ಹಾಕಿರೋದ್ರಿಂದ ಸ್ಕಿನ್ನಲ್ಲಿ ಇರೋವಂಥ ಡ್ರೈನೆಸ್ ಹೋಗಿ ಸಾಫ್ಟ್ ಆಗುತ್ತೆ ಸ್ಕಿನ್ನು. ಆ್ಯಂಡ್ ಎಕ್ಸ್ಪೋಲಿಯೇಟ್ ಮಾಡಿದಷ್ಟು ಅದಿನ್ನೂ ಗ್ಲೋಯಿಂಗ್ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಒಂದು 5 ನಿಮಿಷನೂ ಇಲ್ಲ ಅಂದ್ಕೊಳ್ತೀನಿ, ಒಂದು 20 to 30 ಸೆಕೆಂಡ್ಸ್ ನಾವು ಒಂದು ಮಸಾಜ್ ರೀತಿ ಕೊಟ್ಬಿಟ್ಟು ಫೇಸ್ ವಾಶ್ ಮಾಡಿದ್ರೆ ಸಾಕು. ತುಂಬಾ ಬ್ಯೂಟಿಫುಲ್ಲಾಗಿ ರಿಸಲ್ಟ್ಸ್ನ ಕೊಡುತ್ತೆ ಅಂತ ಹೇಳ್ಬೋದು. ಸಾಫ್ಟ್ ಆಗುತ್ತೆ ಸ್ಕಿನ್ನು, ಸಟಲ್ ಆಗುತ್ತೆ ಆ್ಯಂಡ್ ತುಂಬ ಫ್ರೆಶ್ ಕೂಡ ಫೀಲ್ ಆಗುತ್ತೆ. ಸೊ ಇವಾಗ ಕಂಪ್ಲೀಟಾಗಿ ನನ್ನ ಫೇಸ್ ವಾಶ್ ಆಗಿದೆ. ವೆರಿ ಸಿಂಪಲ್, ಬೇಸಿಕ್, ತುಂಬ ಫ್ಯಾನ್ಸಿ ಏನೂ ಇಲ್ಲ. 21 ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಮ್ಮ ಸ್ಕಿನ್ ಕೇರ್ ಅಂತ ಮಾಡ್ಕೊಳ್ಳೋದು. ನಾನು ಮಾಡ್ಕೊಳ್ಳಲ್ಲ, ಬಟ್ ಆ ಥರ ಮಾಡ್ಕೊಳ್ಳೋರಿಗೆ ಐ ಥಿಂಕ್ ತುಂಬ ಪೇಷನ್ಸ್ ಬೇಕು. ಬಟ್ ಈ ಒಂದು ಟೈಮಲ್ಲಿ ಅಷ್ಟೊಂದು ಪೇಷನ್ಸ್ ಡೆಫಿನೆಟ್ಲಿ ಮಕ್ಕಳಿರೋ ಮನೆಯಲ್ಲಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ನನ್ನ ಮ್ಯಾಜಿಕಲ್ ರೆಸಿಪಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅದಾದಮೇಲೆ ಟ್ಯಾಪ್ ಡ್ರೈ ಮಾಡ್ತೀನಿ ನಾನು ಟವಲಲ್ಲಿ. ಹಾಗಂತ ತುಂಬ ಕಂಪ್ಲೀಟ್ ನೀರೆಲ್ಲ ಹೋಗೋ ತನಕ ಒರೆಸಲ್ಲ, ಸ್ವಲ್ಪ ಲೈಟಾಗಿ ಸ್ಕಿನ್ ಮೇಲೆ ಇರಬೇಕು ನೀರಿನ ಅಂಶ. ಅದಾದಮೇಲೆ ನಾನು ನನ್ನ ಮಾಯ್ಶ್ಚರೈಸರ್ ಬಳಸ್ತೀನಿ. ಯೂಶ್ವಲಿ ಪಾಂಡ್ಸ್ ಅವ್ರದ್ದು ಲಿಕ್ವಿಡ್ ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೆ, ಬಟ್ ಅದು ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಹೋಗಿ ಶಾಪ್ ಮಾಡೋದಕ್ಕೆ ನಂಗೆ ಟೈಮ್ ಇಲ್ಲ, ಆನ್ಲೈನ್ ಶಾಪ್ ಮಾಡೋದಕ್ಕೂ ಟೈಮ್ ಇಲ್ಲ. ಸೊ ಹಾಗಾಗಿ ನಾನು ಮನೆಯಲ್ಲೇ ಇದ್ದಂಥ ಮಾಯ್ಶ್ಚರೈಸರ್ ಬಳಸ್ತಾ ಇದ್ದೀನಿ. ಅದಾದಮೇಲೆ ನಾನು ನನ್ನ ಸನ್ಸ್ಕ್ರೀನ್ ಕೂಡ ಬಳಸ್ತೀನಿ. ಯೂಶ್ವಲಿ ನೈಟ್ ಹೊತ್ತು ಕೂಡ ನಾನು ಇದನ್ನು ಹಾಕ್ತೀನಿ, ಬಿಕಾಸ್ ಇಟ್ ಗಿವ್ಸ್ ಅ ವೆರಿ ಗುಡ್ ಪ್ರೊಟೆಕ್ಷನ್ ಟು ಮೈ ಸ್ಕಿನ್ ಅಂತ ನನಗೆ ಅನಿಸುತ್ತೆ. ಸೊ ನೋಡ್ಬೋದು ಎಷ್ಟು ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದೆ. ಜಸ್ಟ್ 2 ಪ್ರಾಡಕ್ಟ್ಸ್, ಒನ್ ಇಸ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಆ್ಯಂಡ್ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್. ಅದು ನನಗೆ ಮಾಯ್ಶ್ಚರೈಸ್ ಕೂಡ ಮಾಡುತ್ತೆ ನನ್ನ ಲಿಪ್ಸ್ನ. ಸೊ ಹಾಗಾಗಿ ನಾನು ಯಾವುದೇ ರೀತಿ ಲಿಪ್ ಬಾಮ್ ಯೂಸ್ ಮಾಡಲ್ಲ. ಐ ಜಸ್ಟ್ ಯೂಸ್ ಎ ಲಿಪ್ಸ್ಟಿಕ್ ವಿಚ್ ಮೇಕ್ಸ್ ಮೀ ಲುಕ್ ಗುಡ್ ಆಲ್ಸೋ. ನನ್ನ ಸ್ಕಿನ್ ಟೋನ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಸ್ಟ್ 1 ಸ್ಟ್ರೋಕಲ್ಲಿ ತುಂಬ ಚೆನ್ನಾಗಿ ಇದಾಗುತ್ತೆ. ಸೊ ಹಾಗಾಗಿ ದಟ್ 1 ಲಿಪ್ಸ್ಟಿಕ್. ಆ್ಯಂಡ್ ಹೇರ್ಗೆ ಆಯಿಲ್ ಕೂಡ ಅಪ್ಲೈ ಮಾಡಬೇಕಿತ್ತು, ಬಟ್ ಅಮ್ಮನ ಕೈಲಿ ಹಚ್ಚಿಸ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಅಮ್ಮ ಆದರೆ ನೀಟಾಗಿ ರೂಟ್ಸ್ಗೆಲ್ಲನೂ ಅಪ್ಲೈ ಮಾಡ್ತಾರೆ. ಸೊ ಹಾಗಾಗಿ ಅಮ್ಮನ ಕೈಲಿ ಆಯಿಲ್ನ ಅಪ್ಲೈ ಮಾಡಿಸ್ಕೊಂಡು ಆರಾಮಾಗಿ ನಾನು ಮಲ್ಕೊಳ್ತೀನಿ. ಸೊ ಇದನ್ನೆಲ್ಲ ಮಾಡಿಕೊಂಡು ಮಲ್ಗೋದ್ರಿಂದ ಅಥವಾ ನೈಟ್ ಕೇರ್ ಮಾಡೋದ್ರಿಂದ ನಮಗೆ ನಿದ್ದೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬಿಕಾಸ್ ಇಟ್ಸ್ ಅ ವೆರಿ ಗುಡ್ ಸರ್ಕ್ಯುಲೇಷನ್ ಅಂತಲೇ ಹೇಳ್ಬೋದು. ಎಸ್, ನಾನು ಸ್ಕಿನ್ ಕೇರ್ ನೋಡ್ಕೊಂಡು ಬಂದ್ರಿ ಅಲ್ಲ. ಸೊ ನಾನು ಆಗಲೇ ಹೇಳ್ದಂಗೆ ಒಬ್ರು ವ್ಯೂವರ್ ನನ್ನ ಕೇಳಿದ್ರಿ, ನಿಮ್ಮ ಮೋಹನ್ ಮಾಲೆದು ಚೈನ್ ತೋರಿಸಿ ಅಂತ ಕೇಳಿದ್ರಿ. ಶಾರ್ಟ್ಸಲ್ಲಿ ನೋಡ್ತೀವಿ, ಬಟ್ ಅದು ಡಿಸೈನ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ. ನೀವು ಒಂದು ಕಮೆಂಟ್ ಮುಂಚೆನೇ ಹಾಕ್ಬಿಟ್ಟಿದ್ರೆ ನಾನು ಆವಾಗಲೇ ತೋರಿಸ್ತಾ ಇದ್ದೆ. ಬಟ್ ಕೆಲವ್ರು ಅಂದ್ಕೊಳ್ಬೋದು ಏನಕ್ಕೆ ಇದೆಲ್ಲ ತೋರಿಸ್ತಾ ಇದ್ದಾಳೆ, ಯಾರ ಹತ್ರನೂ ಇಲ್ದಲ್ಲೇ ಇರೋದಿದೆಯಾ ಅನ್ನೋ ಥರ ಅಂದ್ಕೊಳ್ಬೋದು. ಬಟ್ ಕೆಲವ್ರಿಗೆ ಡಿಸೈನ್ಸ್ ಇಷ್ಟ ಆಗಿರುತ್ತೆ, ಅದೇ ರೀತಿ ಮಾಡಿಸ್ಕೋಬೇಕು ಅಂತ ಇರ್ತಾರೆ. ಅವ್ರಿಗೆ ಹೆಲ್ಪ್ ಆಗಲಿ ಅಥವಾ ಅವ್ರಿಗೆ ಇಷ್ಟ ಆದರೆ ಆ ರೀತಿ ತೊಗೊಳ್ಳಿ ಅನ್ನೋ ಕಾರಣಕ್ಕಷ್ಟೇ ನಾನು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನದ ಹತ್ರ ಇನ್ನೂ ಚೆನ್ನಾಗಿರುವಂಥ ಕಲೆಕ್ಷನ್ಸ್ ಇರ್ಬೋದು, ಬಟ್ ನನ್ನ ಹತ್ರ ಏನಿದೆ ಚಿಕ್ಕ ಪುಟ್ಟದ್ದು ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಇಫ್ ಎನಿಬಡಿ ವಾಂಟ್ಸ್ ಟು ಟೇಕ್ ಇಟ್, ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕಷ್ಟೇ. ದೆರ್ ಇಸ್ ನೋ ಅದರ್ ನನ್ನ ಹತ್ರನೇ ಇರೋದು ಅನ್ನೋ ಥರ ಎಲ್ಲ ಏನಿಲ್ಲ. ಸೊ ಕ್ವಿಕ್ಕಾಗಿ ತೋರಿಸ್ತೀನಿ ನಾನು ನಿಮಗೆ. ಇದ್ರದ್ದು ಗ್ರಾಮೆಲ್ಲ ಎಷ್ಟು ಅಂತ ಗೊತ್ತಿಲ್ಲ. ಇದು ರೀಸೆಂಟಾಗೆ ತೊಗೊಂಡಿದ್ದು. ನಾನು ಹೇಳ್ತಿದ್ನಲ್ವ, ನನ್ನ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಏನಿದೆ ಅದರಲ್ಲಿ ತೊಗೊಂಡಿದ್ದಂಥ ಸೆಕೆಂಡೋ ಥರ್ಡೋ ಪ್ರಾಡಕ್ಟ್ ಅನಿಸುತ್ತೆ. ಇದು ಭೀಮನಲ್ಲಿ ತೊಗೊಂಡಿದ್ದಂಥದ್ದು. ವೆರಿ ರೀಸೆಂಟಾಗೆ ಶಾಪ್ ಮಾಡಿದ್ದು, ಬಟ್ ನನಗೆ ಇದ್ರ ಜೊತೆಗೆ ಇನ್ನೂ ಒಂದು ಶಾಪ್ ಮಾಡಿದ್ವಿ. ಸೊ ಹಾಗಾಗಿ ನನಗೆ ನೆನಪಿಲ್ಲ ಯಾವುದು ಎಷ್ಟು ಗ್ರಾಮ್ ಅಂತ ಹೇಳಿ. ಸೊ ನಾನು ನಿಮಗೆ ತೋರಿಸ್ತೀನಿ.
ಆ್ಯಂಡ್ ಇದು ನನಗೆ ತುಂಬ ಇಷ್ಟವಾದಂಥ ಗುಂಡು ಮಾಲ ಅಂತ ಹೇಳ್ಬೋದು. ಬಿಕಾಸ್ ಯೂಶಲಿ ಗುಂಡಕ್ಕಿರೋರಿಗೆ ಈ ಗುಂಡು ಮಾಲ ಏನಂತಾರೆ ಅದು ತುಂಬ ಪ್ರಿಟ್ಟಿಯಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗೆ ಇದು ಹಾಕಿದ ತಕ್ಷಣ ತುಂಬ ಇಷ್ಟ ಆಯಿತು. ಇದರಲ್ಲಿ ಭೀಮಾನಲ್ಲಿ 3 ಲೇಯರ್ ಕಾನ್ಸೆಪ್ಟಲ್ಲೂ ಇದೆ, ಸೊ ಅದು ಕೂಡ ಚೆನ್ನಾಗಿತ್ತು. ಬಟ್ ಆದರೆ 3 ಲೇಯರ್ ತೊಗೊಂಡ್ಬಿಟ್ರೆ ಡಾಲರ್ ಸ್ವಲ್ಪ ಚಿಕ್ಕದು ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ 2 ಲೇಯರ್ಗೆ ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ನಾನು ಇದನ್ನು ತೊಗೊಂಡೆ. ಸೊ ಲೆಟ್ ಮಿ ಶೋ ಯು ಹೇಗೆ ಕಾಣಿಸುತ್ತೆ ಅಂತ. ಇದು ಫೋಕಸ್. ಸೊ ಈ ರೀತಿ ಇದೆ, ವಿಚ್ ಈಸ್ ಒಂದು ರೀತಿ ಸೂರ್ಯನ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಎಂಬೋಸಿಂಗ್ ಡಿಸೈನ್ ಬಂದಿದೆ ನೋಡ್ಬೋದು. ಈ ರೀತಿ ಮುಂದಕ್ಕೆ ಎಂಬೋಸ್ಡ್ ಆಗಿದೆ ಡಿಸೈನ್. ಇದು ವಿಚ್ ಕಮ್ಸ್ ವಿತ್ ಗ್ರೀನ್ ಆ್ಯಂಡ್ ರೆಡ್ ಕಲರ್ ಬೀಡ್ಸ್ ಬರುತ್ತೆ. ಆ್ಯಂಡ್ ಇದು ಎರಡು ನನಗೆ ತುಂಬ ಇಷ್ಟ ಆಗ್ತದೆ. ತುಂಬ ಕ್ಯೂಟ್ ಆ್ಯಂಡ್ ಪ್ರಿಟಿ ಆಗಿದೆ. ಸ್ಪೆಷಲಿ ನನಗೆ ಡಾಲರ್ ತುಂಬ ಯುನೀಕ್ ಅನ್ನಿಸ್ತು. ಯೂಶ್ವಲಿ ನಾವು ಯಾವುದೇ ಒಂದು ರೀತಿ ಆ್ಯಂಟಿಕ್ ಹೋಗ್ತೀವಿ ಅಂತಂದರೆ ಬರೀ ಲಕ್ಷ್ಮಿ ಡಿಸೈನ್ಸ್ ಸಿಗುತ್ತೆ. ಸೊ ಹಾಗಾಗಿ ಲಕ್ಷ್ಮಿ ಡಿಸೈನ್ಸ್ ನೋಡಿ 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 ನನಗೆ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಒಂದು ಲಕ್ಷ್ಮಿ ಇರುತ್ತೆ, ಇಲ್ಲ ಗಜಲಕ್ಷ್ಮಿ, ಈ ರೀತಿ ಲಕ್ಷ್ಮಿ ಕಾನ್ಸೆಪ್ಟ್ಸ್ ಎಲ್ಲ ತುಂಬ ಇತ್ತು. ಸೊ ನನ್ನ ಲಾಂಗ್ ಹಾರಗಳು ಎಲ್ಲನೂ ಅದೇ ಲಕ್ಷ್ಮಿ ಡಿಸೈನ್ಸ್ ಎಲ್ಲ ಇರೋದ್ರಿಂದ ಒಂದು ರೀತಿ ಡಿಫ್ರೆಂಟಾಗಿ ಬೇಕಿತ್ತು ನನಗೆ. ಸೊ ಹಾಗಾಗಿ ನಾನು ಈ ರೀತಿ ಒಂದು ಎಂಬೋಸ್ಡ್ ಡಿಸೈನ್ ಇರೋವಂಥ ಲಾಕೆಟೇ ಬೇಕು ಅಂತ ಹೇಳಿ ತೊಗೊಂಡೆ. ಸೊ ಐ ಹೋಪ್ ಮಮತಾ ಅಂತ ಅಂದ್ಕೊಳ್ತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಕಮೆಂಟ್ ಮಾಡಿದಂಥವ್ರು ನೋಡಿ ನಿಮ್ಗೆ ಎಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಸೊ ಈ ರೀತಿ ಕಾನ್ಸೆಪ್ಟ್ ಬಂದಿದೆ. ಮತ್ತು ಇದು ತುಂಬ ಲೆಂತು ಇಲ್ಲ, ತುಂಬ ಉದ್ದನೂ ಇಲ್ಲ. ದಿಸ್ ಇಸ್ ಅ ವೆರಿ ಮೀಡಿಯಮ್ ಲೆಂತ್ ಅಂತ ಹೇಳ್ಬೋದು. ಇಲ್ಲಿವರೆಗೂ ಅಷ್ಟೇ ಬರುತ್ತೆ. ತುಂಬ ಉದ್ದ ಕೂಡ ನನಗೆ ಬೇಕಾಗಿರಲ್ಲ, ಬಿಕಾಸ್ ಉದ್ದದಿರೋ ಚೈನ್ಗಳು ಹಾಕ್ಕೊಂಡ್ಬಿಟ್ಟಾಗ ಅಥವಾ ಮಾಂಗಲ್ಯ ಸರ ಹಾಕ್ಕೊಂಡಾಗ ಇದು ಒಂದ್ರ ಮೇಲೆ ಒಂದು ಅಂತ ಅನಿಸ್ತಾ ಇರುತ್ತೆ. ಸೊ ಒಂದು ಸ್ವಲ್ಪ ಲೆಂತ್ ಶಾರ್ಟೇ ಬೇಕಿತ್ತು ನನಗೆ. ಇಲ್ಲಿ ಬೇಕು ನಿಮಗೆ ಲೆಂತ್ ಬೇಕು ಅಂದರೆ ಡೆಫಿನೆಟ್ಲಿ ಈ ರೀತಿ ಚೈನ್ಸ್ನ ಇನ್ಕ್ರೀಸ್ ಮಾಡ್ಕೋಬೋದು. ಏನು ಹೇಳ್ತಾರೆ ಅದಕ್ಕೆ, ರಿಂಗ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಆ್ಯಂಡ್ ಮೇಲ್ಗಡೆ ಕೂಡ ಈ ರೀತಿ ಒಂದು ಪುಟ್ಟದಾಗಿ ಈ ಮೋಪ್ ಡಿಸೈನಲ್ಲಿ ಬರುತ್ತಲ್ಲ ಆ ರೀತಿ ಇದೆ. ಚಿಕ್ಕದಾಗಿ ಆ ಕಡೆ ಈ ಕಡೆ ಟ್ರಯಾಂಗಲ್ ಶೇಪಲ್ಲಿದೆ. ಆ್ಯಂಡ್ ಈ ರೀತಿ ಗುಂಡದ ಬೀಡ್ಸ್ ಇದೆ. ಓಕೆ, ಆ್ಯಂಡ್ ಫೈನಲಿ ಈ ರೀತಿ ಕಾಣಿಸುತ್ತೆ. ಸೊ ಎಸ್, ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಇದ್ರದ್ದು ಲೆಂತ್ ತುಂಬ ಉದ್ದ ಇಲ್ಲ, ಚಿಕ್ಕದಾಗೇ ಇದೆ. ಬೇಕು ಅಂತಂದರೆ ನೀವು ಇನ್ಕ್ರೀಸ್ ಮಾಡ್ಕೊಳ್ಬೋದು. ನಾನು ಇದನ್ನು ರೆಗ್ಯುಲರಾಗಿ ಚಿಕ್ಕ ಪುಟ್ಟ ಫಂಕ್ಷನ್ಸ್ಗಳಿಗೆ ಆ ಥರದಕ್ಕೆ ಇದನ್ನು ವೇರ್ ಮಾಡ್ಬೋದು. ತೀರಾ ದೊಡ್ಡ ಹಾರಗಳ ಥರ ಇತ್ತು ಅಂದರೆ ಏನಾಗ್ಬಿಡುತ್ತೆ, ಅದನ್ನು ದೊಡ್ಡ ದೊಡ್ಡ ಫಂಕ್ಷನ್ಸ್ಗಳಿಗಷ್ಟೇ ವೇರ್ ಮಾಡಬೇಕು ಅನಿಸುತ್ತೆ. ಇಲ್ಲ ಅಂತಂದರೆ ಅದಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿ ಕಾಣಿಸುತ್ತೆ. ಮಿನಿಟ್. ಸೊ ಐ ಥಿಂಕ್ ನಾನು ಲಾಸ್ಟ್ ರಿಂಗ್ಗೆ ಹಾಕಿದ್ದೀನಿ ಅನಿಸುತ್ತೆ. ಆ್ಯಂಡ್ ಲಾಸ್ಟ್ ರಿಂಗಿಗೆ ಹಾಕಿದಾಗ ಈ ರೀತಿ ಬರುತ್ತೆ. ಸೊ ಈ ರೀತಿ ಕಾಣಿಸುತ್ತೆ. ಅಂದರೆ ಇದು ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಕಾಣಿಸುತ್ತೆ. ಸೊ ಈ ರೀತಿ. ಸೊ 2 ಎಳೆ ಗುಂಡು ಇಲ್ಲೇನೋ, ಹಾಂ ಇದು ಪರ್ಫೆಕ್ಟ್. ಸೊ ಇಲ್ಲಿಗೆ ಬರುತ್ತೆ 2 ಮೋಪ್ಗಳು. ಅದಾದಮೇಲೆ ಈ ರೀತಿ 2 ಎಳೆ ವಿತ್ ಡಾಲರ್. ತುಂಬ ಇಷ್ಟ ಆಯಿತು ನನಗೆ. ಇದು ನೋಡಿದ ತಕ್ಷಣ ತುಂಬ ಕ್ಯೂಟಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಇದನ್ನು ಬೈ ಮಾಡಿದೆ. ಇದ್ರ ಜೊತೆ ಐ ಥಿಂಕ್ ಇನ್ನೊಂದು ಬ್ರೇಸ್ಲೆಟ್ ಏನೋ ತೊಗೊಂಡ್ವಿ. ಸೊ ಹಾಗಾಗಿ 2 ನಾನು ನನ್ನ ಗೋಲ್ಡ್ ಪ್ಲ್ಯಾನ್ ನಾನೇನು ಹಾಕಿದ್ದೆ ಅದರಲ್ಲಿ ತೊಗೊಂಡಿದ್ದಂಥದ್ದು. ಸೊ ಇದು ಎಲ್ಲ ಜೊತೆನೂ ಚೆನ್ನಾಗಿ ಕಾಣಿಸುತ್ತೆ. ಜುಮ್ಕಿ ಜೊತೆ ಅಥವಾ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಜುಮ್ಕಿದು ಡಿಸೈನ್ಸ್ ಮಾಡಿದ್ದೀನಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತದೆ. ಸೊ ಜುಮ್ಕಿಗಳ ಕಲೆಕ್ಷನ್ ಮಾಡಿದ್ನಲ್ಲ, ಅದರಲ್ಲಿ ಪುಟ್ಟ ಜುಮ್ಕಿ ನನ್ನ ಫಸ್ಟ್ ಫೇವ್ರೆಟ್ ಜುಮ್ಕಿ ಏನಿದೆ ಅದ್ರ ಜೊತೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದು. ಸೊ ಎಸ್, ಇದಾಗಿತ್ತು ನನ್ನ ಮೋಹನ್ ಮಾಲಾ ಅಂತ ಹೇಳಲ್ಲ, ಗುಂಡು ಸರದ್ದು ಡಿಸೈನ್ ಅಂತ ಹೇಳ್ಬೋದು.
ಸೊ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಲ್ಲೇ ನೋಡ್ಕೊಳ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.